ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 1 ಇಯರ್ ಬ್ಯಾಕ್ ಈ ಜಾಬ್ಗೆ ಟ್ರೈ ಮಾಡಿದೆ. ಜಾಬ್ ಏನಂದರೆ ಜಸ್ಟ್ ವೀಡಿಯೋಸ್ನ ಲೈಕ್ ಮಾಡಿದ್ರೆ ಪೇಮೆಂಟ್ ಮಾಡ್ತೀವಿ ಅಂತ. ಪರ್ ವೀಡಿಯೋಗೆ 75 ರುಪೀಸ್ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರು. ಓಕೆ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದೆ. ಫಸ್ಟ್ ಡೇ ಓವರಾಲು 3 ವೀಡಿಯೋಸ್ನ ಸೆಂಡ್ ಮಾಡಿದ್ರು. ಲೈಕ್ ಮಾಡಿ ಜಸ್ಟ್ ಸ್ಕ್ರೀನ್ಶಾಟ್ನ ಶೇರ್ ಮಾಡಬೇಕಿತ್ತು. ಕಂಪ್ಲೀಟ್ ವೀಡಿಯೋ ಏನು ವಾಚ್ ಮಾಡಬೇಕಂತ ಏನಿರಲಿಲ್ಲ. ವೀಡಿಯೋಸ್ ಬಂದು ಕಾಸ್ಮೆಟಿಕ್ಸ್ ರಿಲೇಟೆಡ್ ಇತ್ತು. ಅವ್ರು ಹೇಳಿದ್ರು ಎವ್ರಿ ವಿಡಿಯೋಗೆ 75 ರುಪೀಸ್, ಎವ್ರಿ ಟೈಮ್ ಪೇಮೆಂಟ್ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ರೌಂಡ್ ಫಿಗರ್ ಆಗಿರಬೇಕು 200 ಎಬೋ ಆಗಿರ್ಬೇಕು ಅಂತ ಹೇಳಿದ್ರು. ಓಕೆ ಅಂತ ಅಂದ್ಬಿಟ್ಟು 3 ವಿಡಿಯೋಸ್ ಆದಮೇಲೆ 210 ಆಗಿತ್ತು. ಅವ್ರು ನನಗೆ ಪೇಮೆಂಟ್ ಮಾಡಿದ್ರು 200 ರುಪೀಸ್ನ ಪೇಮೆಂಟ್ ಮಾಡಿದ್ರು. ನೆಕ್ಸ್ಟ್ ಡೇ ಬಂದು ಮಾರ್ನಿಂಗ್ ಒಂದು ವಿಡಿಯೋನ ಸೆಂಡ್ ಮಾಡಿದ್ರು. ಆ ವಿಡಿಯೋಗೆ ಪರ್ ವಿಡಿಯೋಗೆ 50 ರುಪೀಸು, ಈ ವಿಡಿಯೋಗೆ 75 ರುಪೀಸ್ ಎಲ್ಲ ಪೇಮೆಂಟ್ ಮಾಡೋಕ್ಕಾಗಲ್ಲ. ನೀವು ನೆಕ್ಸ್ಟು ಟೆಲಿಗ್ರಾಮ್ ಚಾನಲ್ ಅಂತ ಇದೆ, ನೀವು ಅಲ್ಲಿ ಜಾಯಿನ್ ಆದರೆ ನಾವು ನಿಮಗೆ 150 ರುಪೀಸು 150 ರುಪೀಸ್ ಟು 200 ರುಪೀಸ್ನ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರು. ಓಕೆ, ಇಟ್ಸ್ ಓಕೆ, 50 ರುಪೀಸ್ ಆದರೆ ಓಕೆ ಅಂತ ಅಂದ್ಬಿಟ್ಟು ನಾನು ಹಾಗೆ ಕಂಟಿನ್ಯೂ ಮಾಡಿದೆ. ನೆಕ್ಸ್ಟ್ ವಿಡಿಯೋ ಪೋಸ್ಟ್ ಮಾಡಿದಾಗ ಏನಂತ ಹೇಳಿದ್ರು, ಅವರು 25 ರುಪೀಸು ಪರ್ ವಿಡಿಯೋಗೆ ಅಷ್ಟೇ ನಿಮಗೆ ಸಿಗೋದು, ನೀವು ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ ಅಂತ ಹೇಳಿದ್ರು. ಓಕೆ ಅಂತ ಜಾಯಿನ್ ಆದರೆ ಅಲ್ಲಿ ಹೇಳಿದ್ರು, ನೀವು 4000ನ ಪೇಮೆಂಟ್ ಮಾಡಿದ್ರೆ ನಿಮಗೆ ಟ್ರಿಬಲ್ ಆಫ್ ದ ಮನಿ, ಅಂದರೆ 3 ಪಟ್ಟು ನಿಮಗೆ ಅರ್ನಿಂಗ್ ಸಿಗುತ್ತೆ. ಜಸ್ಟ್ 4000 ಪೇಮೆಂಟ್ ಮಾಡಿ ನೋಡಿ ನಿಮಗೆ 12,000 ಸಿಗುತ್ತೆ ಅಂತ ಹೇಳಿದ್ರು. ಅಲ್ಲಿ ಏನಂದರೆ ಸ್ಕ್ರೀನ್ಶಾಟ್ ಶೇರ್ ಆಗ್ತಾ ಇತ್ತು. ಲೈಕ್ 40,000, 50,000, 1 ಲ್ಯಾಕ್, 2 ಲ್ಯಾಕ್, 40,000 ಆ ರೀತಿಯ ಸ್ಕ್ರೀನ್ಶಾಟು ಶೇರ್ ಆಗ್ತಿತ್ತು. ಸೊ ಗೊತ್ತಿಲ್ದಿರನೇ ಏನನ್ಸುತ್ತೆ, ಓಕೆ ಇದು ನಿಜ, ನಾವು ಜಸ್ಟ್ 4000 ಪೇಮೆಂಟ್ ಮಾಡೋದು ಅಥವಾ 10,000 ಅವ್ರು ಎಷ್ಟು ಅಮೌಂಟ್ ಹೇಳ್ತಾರೆ, ಮಿನಿಮಮ್ ಅಮೌಂಟ್ ಬಂದು ಜಸ್ಟ್ 4000 ಅಷ್ಟೇ ಹೇಳಿದ್ದು. ಅವ್ರೇನಾರ ಎಷ್ಟು ಅಮೌಂಟು ಅಬೋವ್ ನಾವು ತುಂಬ ಬೇಕು, ಓಕೆ 10,000 ಪೇಮೆಂಟ್ ಮಾಡಿದ್ರೆ ನಮಗೆ 30,000, 40,000 ಕೊಡ್ತಾರೆ, ಓಕೆ ಪೇಮೆಂಟ್ ಮಾಡೋಣ ಅಂತ ಏನಾರ ಪೇಮೆಂಟ್ ಮಾಡಿದ್ರೆ ಅದು ಕಂಪ್ಲೀಟ್ಲಿ ಫ್ರಾಡಲೆಂಟ್ ಆಗಿರುತ್ತೆ. ಅವ್ರ ಉದ್ದೇಶ ಜಸ್ಟ್ ವಿಡಿಯೋಸ್ ಲೈಕ್ ಮಾಡೋದಷ್ಟೇ ಜಾಬ್ ಅಲ್ಲ. ಅವ್ರ ಉದ್ದೇಶ ಏನಂದರೆ ಈ ಥರ ನಮ್ಮ ಕಡೆಯಿಂದ ಅಮೌಂಟ್ ತೊಗೊಳ್ಳೋ ಅಂತ ಉದ್ದೇಶ ಇರುತ್ತೆ. ಸೊ ಈ ರೀತಿ ಏನಾರ ಜಾಬ್ ಅಂದರೆ ಅದು ಕಂಪ್ಲೀಟ್ಲಿ ಫ್ರಾಡಲೆಂಟ್ ಆಗಿರುತ್ತೆ. ಇನ್ನೊಂದು ಜಾಬ್ ಕೂಡ ಟ್ರೈ ಮಾಡಿದೆ ರೀಸೆಂಟಾಗಿ, ನಾನು ಫೇಸ್ಬುಕ್ಕಲ್ಲಿ ಆ್ಯಡ್ ನೋಡಿ ಅಪ್ಲೈ ಮಾಡಿದೆ. ಅದರಲ್ಲಿ ಕಿಡ್ಸ್ ಫೋಟೋಶೂಟು, ಕ್ಲಾತ್ಸ್ ಕೂಡ ಅವರೇ ಪ್ರೊವೈಡ್ ಮಾಡ್ತಾರೆ. ಓಕೆ ಟ್ರೈ ಮಾಡೋಣ ಅಂತ ಅಪ್ಲೈ ಮಾಡಿದ್ರೆ ಲೈಕ್ ಬೇಬಿ ಏಜ್ಗೆ ಇರ್ತಾರೆ, ಮತ್ತು ಗರ್ಲ್ ಬೇಬಿ ಆರ್ ಬಾಯ್ ಬೇಬಿ ಅಂತ ಹೇಳ್ತಾರೆ. ಎಲ್ಲ ಅಪ್ಲಿಕೇಶನ್ ಮತ್ತು ಅಡ್ರೆಸ್ ಕೂಡ ಎಲ್ಲ ಫಿಲಪ್ ಆಯಿತು. ನೆಕ್ಸ್ಟ್ ಬಂದು ಓಕೆ ನಾವು ಇಟ್ಟಿನ ವೀಕಲ್ಲಿ ನಾವು ನಿಮಗೆ ಕ್ಲಾತ್ಸ್ನ ಸೆಂಡ್ ಮಾಡ್ತೀವಿ ಅಂತ ಹೇಳೋದು. ಪರ್ ಫೋಟೋಶೂಟ್ಗೆ ಬಂದು 300 to 800 ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರು. ನೆಕ್ಸ್ಟ್ ಹೇಳ್ತಾರೆ ನಿಮಗೆ ಟೆಲಿಗ್ರಾಮ್ ಚಾನಲ್ ನಾವು ಲಿಂಕ್ ಸೆಂಡ್ ಮಾಡ್ತೀವಿ, ಅಲ್ಲಿ ಜಾಯ್ನ್ ಆಗಿ ಅಂತ. ಅಲ್ಲಿ ಜಾಯ್ನ್ ಆದಮೇಲೆ ಅವ್ರು ನಮ್ಮನ್ನ ಯು ಪಿ ಐ ಐ ಡಿ ಕೇಳ್ತಾರೆ. ಯು ಪಿ ಐ ಐ ಡಿ ಕೇಳಿದ್ಮೇಲೆ 100 ರುಪೀಸ್ನ ಪೇಮೆಂಟ್ ಮಾಡ್ತಾರೆ. ನೆಕ್ಸ್ಟ್ ಇನ್ನೊಂದನ್ನ ಲಿಂಕ್ ಸೆಂಡ್ ಮಾಡ್ತಾರೆ, ಇನ್ನೊಂದು ಟೆಲಿಗ್ರಾಮ್ ಚಾನಲ್ ಇದೆ, ಅಲ್ಲಿ ಜಾಯ್ನ್ ಆಗಿ ಅಂತ. ಅಲ್ಲಿ ಜಾಯ್ನ್ ಆದ್ರೆ ಏನಂದರೆ ಈ ಥರ ಲೈಕು 40,000 ಅರ್ನ್ ಆಗಿದೆ, 1 ಲ್ಯಾಕ್ ಅರ್ನ್ ಆಗಿದೆ ಸ್ಕ್ರೀನ್ಶಾಟು ಪೋಸ್ಟ್ ಆಗ್ತಾ ಇತ್ತು. ಸೊ ನನಗೆ ಅನಿಸ್ತದೆ ಕಂಪ್ಲೀಟ್ಲಿ ಫ್ರಾಡಲೆಂಟ್ ಅಂತ ಅಂದ್ಬಿಟ್ಟು. ಸೊ ಈ ರೀತಿ ಫ್ರಾಡಲೆಂಟ್ ಜಾಬ್ಸ್ ಬರ್ತಾನೆ ಇರ್ತವೆ. ಯಾವುದೇ ಜಾಬ್ಸ್ಗೆ ನಿಮಗೆ ಲೈಕು ಪೇಮೆಂಟ್ ಮಾಡಿ ನಿಮಗೆ ಟ್ರಿಬಲ್ ಮಾಡಿ ಮನಿ ನೀವೇನು ಪೇಮೆಂಟ್ ಮಾಡ್ತೀರಾ ನಾವು ನಿಮಗೆ 3 ಪಟ್ಟು ಅಥವಾ 4 ಪಟ್ಟು ಅರ್ನಿಂಗ್ಸ್ ಇರುತ್ತೆ, ನಾವು ಅಷ್ಟು ಮಾಡಿ ನಾವು ನಿಮಗೆ ರಿಟರ್ನ್ ಕೊಡ್ತೀವಿ ಅನ್ನೋ ಕಂಪ್ಲೀಟ್ಲಿ ಫ್ರಾಡಲೆಂಟ್ ಆಗಿರುತ್ತೆ. ಆ ರೀತಿ ಜಾಬ್ಸ್ ಬಂದರೆ ಯಾವುದೇ ಕಾರಣಕ್ಕೂ ಪೇ ಮಾಡೋಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಅಲ್ಲಿಂದ ನೀವು ಡಿಸ್ಕಂಟಿನ್ಯೂ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೋಪ್ ಈ ವಿಡಿಯೋ ತುಂಬ ಯೂಸ್ಫುಲ್ ಅಂತ ಅಂದ್ಕೊಳ್ತೀನಿ.